ಚುನಾವಣೆಗಳು ನಡೆದಾಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ಗೊಂದಲ, ಮುನಿಸು, ಆವೇಶಭರಿತವಾದ ಮಾತುಗಳು, ಪರಸ್ಪರ ಮಾತಿನ ಸಮರ ಇವೆಲ್ಲ ಜೋರಾಗಿರುತ್ತವೆ. ಸ್ವಪಕ್ಷೀಯರೇ ತಮ್ಮ ಪಕ್ಷಗಳ ನಾಯಕರು, ಸ್ಥಳೀಯ ಮುಖಂಡರ ವಿರುದ್ಧವಾಗಿ ತಿರುಗಿ ಬೀಳುವುದು ಸಹಜವಾಗಿ ಕಂಡುಬರುತ್ತದೆ. ಇತ್ತೀಚೆಗೆ ದೇವನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೆದು, ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ ಅವರನ್ನು ಅಧ್ಯಕ್ಷರನ್ನಾಗಿಯೂ ನೇಮಕ ಮಾಡಿ ಸಂಭ್ರಮಿಸಿದ್ದಾರೆ. ಆದರೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷದ ನಾಯಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿರುವಾಗಲೇ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಪಕ್ಷದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ತಾಲೂಕಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿಯೊಂದಿಗಿನ ಮೈತ್ರಿಯಂತೆ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಇತ್ತೀಚೆಗೆ ನಡೆದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ನಂತರ ಕೆಲ ಜೆಡಿಎಸ್ ಮುಖಂಡರಲ್ಲಿ ಪಕ್ಷದ ಹೈಕಮಾಂಡ್ ಹಾಗೂ ಕೆಲ ಮುಖಂಡರ ಬಗ್ಗೆ ತೀವ್ರ ಅಸಮಾಧಾನ ಉಂಟಾಗಿದ್ದು, ಚುನಾವಣಾ ರಾಜಕೀಯದಿಂದ ತಟಸ್ಥರಾಗಿರಲು ನಿರ್ಧಾರ ಮಾಡಿಕೊಂಡಿರುವುದಾಗಿ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಹಿರಿಯ ಜೆಡಿಎಸ್ ಮುಖಂಡ ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕನಹಳ್ಳಿ ಸುಬ್ಬಣ್ಣ ಅವರು ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗೆ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಬಯಸಿದ್ದರೂ ಹಿರಿಯತನಕ್ಕಾದರೂ ಬೆಲೆ ಕೊಡದೆ ಪಕ್ಷದ ಹೈಕಮಾಂಡ್ನಲ್ಲಿನ ನಾಯಕರು ಹಣ ಇರುವವರಿಗೆ ಮಣೆ ಹಾಕಿದ್ದಾರೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಯತ್ತಾಗಿ ಕೆಲಸ ಮಾಡುವವರಿಗೆ ಪಕ್ಷದಲ್ಲಿ ಸ್ಥಾನಮಾನವಿಲ್ಲ ಎಂದರು. ಜೆಡಿಎಸ್ ಪಕ್ಷದ ಹಲವು ಮುಖಂಡರುಗಳು ಬೇಸರ ವ್ಯಕ್ತಪಡಿಸಿದ್ದು, ಸೈಕಲ್ನಲ್ಲಿ ಸುತ್ತಿ ಪಕ್ಷ ಕಟ್ಟಿದವರು ನಾವು, ಕೆಲವರು ಮುಖಂಡರಿಂದಾಗಿ ಪಕ್ಷದ ಯಾವುದೇ ಚಟುವಟಿಕೆಗಳ ಕುರಿತು ಯಾವುದೇ ಮಾಹಿತಿಯನ್ನು ಕೊಡುತ್ತಿಲ್ಲ, ಈಗ ನಮ್ಮ ಅವಶ್ಯಕತೆ ಅವರಿಗೆ ಬೇಕಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳ ಹೊಸ್ತಿಲಿನಲ್ಲಿ ಪಕ್ಷಕ್ಕಾಗಿ ದುಡಿದಿರುವ ಮುಖಂಡರು ತಟಸ್ಥರಾಗಿರಲು ತೀರ್ಮಾನಿಸಿರುವುದು ಪಕ್ಷಕ್ಕೆ ಹಿನ್ನಡೆಯಾಗಲಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಖಂಡರು ಪಕ್ಷದ ಮುಖಂಡರುಗಳ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿದ್ದು, ಪಕ್ಷದ ಮುಖಂಡರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ದೇವನಹಳ್ಳಿ. ಅಧ್ಯಕ್ಷರಾಗಬೇಕು ಅಂತ ನಾರಾಯಣಸ್ವಾಮಿ ಅನೌನ್ಸ್ ಮಾಡಿದ್ರು. ನಮ್ಮಲ್ಲೇ ಒಬ್ಬರು ನಾನು ಮದುವೆ ಮಾಡ್ತಾ ಇದ್ದೀನಿ, ನನಗೆ ಅವಕಾಶ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಿಡ್ತೀರಿ ಅಂತ ಹೇಳಿದ್ರು. ಆವಾಗ ನಾವು ಅಧ್ಯಕ್ಷರನ್ನ ಅವ್ರಿಗೆ ಏನೋ ಸ್ನೇಹಿತರು ಕೇಳ್ತಾರೆ ಅಂತ ಅವ್ರು ಬಿಟ್ಟಿದ್ದಾದಮೇಲೆ ತದನಂತರ ನನಗೆ ಡೈರೆಕ್ಟ್ ಅವಕಾಶ ಮಾಡಿಲ್ಲ. ಕಾರಣ ಏನಂದರೆ ಅಲ್ಲಿ ಒಂದು ಗುಂಪು ಮಾಡ್ಕೊಂಡು ನಾವು ಅಲ್ಲಿ ಹೋದರೆ ನಮ್ಮ ಮಾತು ಏನು ನಡೆಯಲ್ಲ ಅನ್ನೋ ಉದ್ದೇಶಕ್ಕೆ ನನ್ನ ಅಲ್ಲಿಂದ ಯಾವ ಕಾರಣಕ್ಕೂ ಬ್ಯಾಂಕಲ್ಲಿ ಸೇರ್ಸೋಕ್ಕೆ ಬಿಡಲಿಲ್ಲ. ತದನಂತರ ಏನಾಯಿತು, ಕನ್ವಿನ್ಸ್ ಮಾಡಿ ಈ ಸಾರಿ ನೀನು ವಾಪಸ್ಸಾಗ ಮುಂದಿನ ವರ್ಷ ಅವಕಾಶ ನೆಕ್ಸ್ಟು ನಿಮ್ಗೆ ಅವಕಾಶ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಎಲ್ಲ ಲೀಡರ್ಗೂ ಕನ್ವಿನ್ಸ್ ಮಾಡಿದ್ರು. ಕಾರಹಳ್ಳಿ ಮನೆಯವ್ರನ್ನು, ಪಾಳ್ಯದ ಮನೆಯವ್ರನ್ನು ಮನೆ ಹತ್ರ ಬಂದೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋದರು. ಮೊನ್ನೆ ನಮ್ಮ ಹೋಬಳಿಯವರು ಲೀಡ್ರುಗಳೆಲ್ಲ 16 ಜನ ನನಗೆ ಹೇಳೋದು ಸುಬ್ಬಣ್ಣಿಗೆ ಕೊಡಬೇಕು ಸೀನಿಯರು ಅಂತೇಳಿ ಹೇಳೋದು ಕೂಡ ಇವರು ಒಳಗಡೆಗೆ ಸುಬ್ಬಣ್ಣ ಬಂದರೆ ಬ್ಯಾಂಕಲ್ಲಿ ಯಾರ ಮಾತು ಕೇಳಲ್ಲ, ನಾವು ಆತನದೇ ಆದ ಒಂದು ಇದನ್ನು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಆ ಉದ್ದೇಶ ಇಟ್ಕೊಂಡು ನನ್ನ ಬ್ಯಾಂಕ್ ಒಳಗಡೆನೇ ಸೇರಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ನೆಕ್ಸ್ಟ್ ಎಲೆಕ್ಷನ್ ಅದೇ ಮಾಡಿದ್ರು, ಈಗ ಹಾಗೆ ಮಾಡಿದ್ರು. ನಾವು 77ರಿಂದ ಪಕ್ಷಕ್ಕೆ ನಿಷ್ಠಾಂತವಾಗಿ ಕೆಲಸ ಮಾಡಿದ್ದೀವಿ. ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡಿಲ್ಲ. ಅದೇ ಹೇಳಿದೆ, ಪಕ್ಷಕ್ಕೆ ದ್ರೋಹ ಅಂತ ಕೆಲಸ ಮಾಡಿದರೆ ಇವತ್ತು ನಾವೊಂದು ಯಾವುದಕ್ಕೂ ನಾನು ಇದಕ್ಕಲ್ಲ ಅಂತ ಕೂಡ ಅವತ್ತು ಇದು ಮಾಡಿದೆ. ಆದರೂ ಕೂಡ ನಾನು ಮೋಸ ಮಾಡಿ ಇವತ್ತು ಪಕ್ಷಕ್ಕೆ ಪ್ರಾಮಾಣಿಕರಿಗೆ ಯಾವತ್ತೂ ತೊಂದರೆ ಕೊಟ್ಟು ಪ್ರಾಮಾಣಿಕರಿಗೆ ಅವಕಾಶನೇ ಇಲ್ಲದೆ ಮಾಡಿದ್ದಾರೆ. ಈಗ ಅದು ಮುಂದಿಂದ ನಾನು ಕಾರಣದಿಂದ ರಾಜಕೀಯ ನಮ್ಗೆ ನೆಸಿಟಿ ಇಲ್ಲ ಅನ್ನೋ ಒಂದು ಮನೋಭಾವ ಮನಸ್ಸಲ್ಲಿ ಬಂದುಬಿಟ್ಟಿದೆ. ನಮ್ಗೆ ರಾಜಕೀಯ ನೆಸಿಟಿ ಇಲ್ಲ ಅನಿಸ್ತದೆ. ಯಾಕಂದರೆ ನಾವು ದುಡ್ಡು ಮಾಡೋಂತಾರಲ್ಲ, ಈಗ ಲೀಡ್ರುಗಳಿದ್ದಾರಲ್ಲ, ರಾಜಕೀಯದಿಂದ ದುಡ್ಡು ಮಾಡ್ಕೊಂಡು ಬೆಳ್ಕೊಂಡಿರೋದು. ಇವಾಗಿರೋ ದೊಡ್ಡ ಲೀಡ್ರುಗಳೆಲ್ಲ ಕೆಲವರೆಲ್ಲ ರಾಜಕೀಯದಿಂದ ಬಂದು ದುಡ್ಡು ಮಾಡ್ಕೊಂಡಿರೋದೆ. ನಾವು 77ರಿಂದ ಜಾಸ್ತಿ ಕೂಡ ಆವತ್ತು ನಮ್ಮ 45 ಎಕರೆ ಜಮೀನಿತ್ತು. ಇವತ್ತು ಅಷ್ಟರಲ್ಲೇ ನಾವು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಎಲೆಕ್ಷನ್ ಆಗಲಿ, ಯಾವ ಇದಕ್ಕಾಗಲಿ ಯಾವತ್ತೂ ನಾವು ದುಡ್ಡು ತಗೊಂಡವರಲ್ಲ. ಯಾವುದೇ ಎಲೆಕ್ಷನ್ ಆದರೂ ಈಗ ಬೆಂಗಳೂರು ಡೈಲಿ ಎಲೆಕ್ಷನ್ ಇರ್ಬೋದು, ಆಮೇಲೆ MLC ಎಲೆಕ್ಷನ್ ಇರ್ಬೋದು, ನಮ್ಮ ಪಂಚಾಯತಿ ಅಧ್ಯಕ್ಷ ಆಗಿದೆ, ಮೆಂಬರ್ ಆಗಿದ್ದಿದೆ. ಅವಾಗ ಕೂಡ ಯಾರ ಹತ್ರ ₹1 ನಾನು ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನು ನಾನು ಕೈಯಿಂದ ಎಲ್ಲ ಪಂಚಾಯತಿ ಎಲೆಕ್ಷನ್ಗೆ ಕೈಯಿಂದ ಖರ್ಚು ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ದೀನಿ ಬಿಟ್ಟರೆ ಇವತ್ತು ಯಾರಾದ್ರೂ ಆ ಥರ ಹೇಳ್ಬಿಟ್ರು. ಇವತ್ತೇ ನಾನು ಯಾರು ಏನು ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾರಲ್ಲ, ನಾನ್ ಹೈಕಮಾಂಡ್ಗಳು ಪೂರ್ತಿ ಹೇಳ್ಬೇಕಾದ್ರೆ ಹೈಕಮಾಂಡ್ ಅಂದರೆ ನ್ಯಾಯಯುತವಾಗಿ ಯಾರು ಪಾರ್ಟಿಗೆ ದುಡ್ದಿರ್ತಾರೋ ನ್ಯಾಯವಾಗಿಂದ ಅವ್ರಿಗೆ ಅನೌನ್ಸ್ ಮಾಡಬೇಕು. ಆದರೆ ಇವತ್ತು ಪಾರ್ಟಿ ಕೆಲಸ ಮಾಡ್ತಿದ್ದವರು ಡಬಲ್ಗೆ ಮಾಡೋರು, ಅರ್ಥ ಆಯ್ತಾ, ಅಳ್ಳಾಡೋರಿಗೆ ಇವತ್ತು ಮನೆ ಹಾಕ್ತಾರೋ ಹೊರತು ನಾವು ಪ್ರಾಮಾಣಿಕವಾಗಿ ಯಾವತ್ತೂ ಮನೆ ಹಾಕಿಲ್ಲ.